ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ, ಹಾಗೆ ಆ್ಯನಿವರ್ಸರಿಗೂ ಕೂಡ ತುಂಬ ಜನ ವಿಶ್ ಮಾಡಿದ್ರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಿಮ್ಮ ವಿಶಸ್ನೆಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಇದಕ್ಕೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಯಾವುದಾದ್ರೂ ರಿಪೀಟೆಡ್ ಕ್ವಶನ್ಸ್ ಇದ್ದರೆ ಮಾತ್ರ ರಿಪ್ಲೈ ಮಾಡಿರೋದಿಲ್ಲ. ಇನ್ನು ಪ್ರತಿಯೊಂದಕ್ಕೂ ಕೂಡ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇವತ್ತೊಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಲಂಚ್ ಬಾಕ್ಸ್ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ಹೊರಟಿದ್ದೀನಿ. ಕೆಲವು ಸಾರಿ ಹಿಂಗಾಗ್ಬಿಡತ್ತೆ, ನಾವು ಅಂದ್ಕೊಂಡಿರ್ತೀವಿ ಇವತ್ತು ಈ ಟೈಮ್ಗೆ ಈ ಕೆಲಸ ಎಲ್ಲ ಆಗಿಬಿಡ್ಬೇಕು ಅಂತ. ಆದರೆ ಕೆಲವು ಸಾರಿ ನಾವು ಅಂದ್ಕೊಂಡಿರೋದು ಆಗೋದೇ ಇಲ್ಲ. ಎಕ್ಸಾಂಪಲ್ ಈ ಥರ ನಾನು ಅಂದ್ಕೊಂಡಿದ್ದೆ ಬೆಳಿಗ್ಗೆನೇ ಪೂಜೆ ಮಾಡ್ಕೊಂಬಿಡ್ಬೇಕು ಇವತ್ತು ಅಂತ. ಆದರೆ ಇದಕ್ಕೆಲ್ಲ ಕಾರಣ ಲೇಸಿನೆಸ್. ಸಮ್ಟೈಮ್ಸ್ ಹಿಂಗಾಗ್ಬಿಡತ್ತೆ. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇದೇ ಥರ ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಇರ್ತೀವಿ ಲೈಫಲ್ಲಿ. ನಾವು ದಿನನಿತ್ಯದ ಕೆಲಸಗಳಲ್ಲಿ ಆಗಿರ್ಬೋದು, ಏನೋ ಅಂದ್ಕೊಂಡಿರ್ತೀವಿ ಇವತ್ತು ಇದೆಲ್ಲ ಮುಗಿಸ್ಕೊಂಬಿಡ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಎಲ್ಲಿಗಾದರೂ ಹೋಗಿ ಬರಬೇಕು ಅಂತ. ಸಮ್ಟೈಮ್ಸ್ ನಾವು ಅಂದ್ಕೊಂಡಿರೋದು ಆಗೋದೇ ಇಲ್ಲ. ಆದರೆ ಅದಕ್ಕಿಂತ ಬೆಟರ್ ಆಗಿರೋದು ಇನ್ನೇನೋ ಆಗ್ತಾ ಇರುತ್ತೆ ಲೈಫಲ್ಲಿ. ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಷ್ಟೇ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಬಜ್ಜಿನ ಮಾಡ್ತಾಯಿದ್ದೀನಿ. ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೆ. ಯೂಶ್ವಲಿ ಬಜ್ಜಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಟಾಪಿಂಗ್ಸ್ನ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ ಅಂತ ಇದ್ರ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್, ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿ, ಅದಾದ ನಂತರ ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಇದ್ರ ಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿನ್ನಿ, ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ
ಏನೋ ಹೊರಗಡೆ ತೊಗೊಂಡು ತಿಂತಾ ಇದ್ದೀವೇನೋ ಅಂತ ಅನಿಸ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಹೊರಗಡೆ ತಿಂದಾಗ ಸ್ವಲ್ಪ ರುಚಿ ಜಾಸ್ತಿನೇ ಅಂತಲೇ ಅನಿಸುತ್ತೆ. ಅಂದರೆ ಮನೆಯಲ್ಲಿ ಅದೇ ಥರ ಮಾಡ್ಕೊಂಡಿರ್ತೀವಿ, ಆದರೂ ರುಚಿ ಕಡಿಮೆ ಅನಿಸುತ್ತೆ. ಕೆಲವು ಸಾರಿ ನಾವು ಮನೆಯಲ್ಲಿ ಮಾಡ್ಕೊಂಡಾಗ ಹೊರಗಡೆ ಏನೇನೋ ಹಾಕಿರ್ತಾರಲ್ವ, ಲೈಕ್ ಈ ಥರ ಟಾಪಿಂಗ್ಸ್ ಆಗಿರ್ಬೋದು, ನಿಂಬೆಹಣ್ಣಿನ ರಸ ಆಗಿರ್ಬೋದು, ಆ ಥರ ಎಲ್ಲ ನಾವು ಮಾಡಿಕೊಂಡೇ ಇರೋದಿಲ್ಲ. ಸ್ವಲ್ಪ ಆ ಥರ ಎಲ್ಲ ಮಾಡಿಕೊಂಡ್ರೆ ಮನೆಯಲ್ಲೇ ರುಚಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಅಲ್ವಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಬಜ್ಜಿ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಟಾಪಿಂಗ್ಸ್ ಹಾಕ್ಕೊಳ್ಳೋದು ಅಷ್ಟೇ. ಹಾಗೆಯೇ ಅದ್ರ ಜೊತೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿದು ನೈಟ್ ಡಿನ್ನರ್ನು ಕೂಡ ಮುಗಿಸ್ಕೊಂಡೆ. ಸ್ವಲ್ಪ ತರಕಾರಿನೆಲ್ಲ ಆರ್ಡರ್ ಮಾಡಿದ್ದೆ, ಅದೆಲ್ಲ ಕೂಡ ಬಂದಿತ್ತು. ನೆನ್ನೆ ಸ್ವಲ್ಪ ತರಕಾರಿನ ತರಿಸ್ಕೊಂಡಿದ್ದೆ, ಬೇಸಿಕ್ ತರಕಾರಿಗಳು. ಹಾಗೆ ಇನ್ನೊಂದು ಸ್ವಲ್ಪ ಹಾಗಲಕಾಯಿ, ಬಾಳೆಕಾಯಿ ಈ ಥರದ್ದೆಲ್ಲ ಬೇಕಿತ್ತು, ಅದನ್ನೆಲ್ಲ ಕೂಡ ಇವಾಗ ತರಿಸ್ಕೊಂಡಿದ್ದೆ. ಅದ್ರ ಜೊತೆ ಸ್ವಲ್ಪ ಪನ್ನೀರ್ ಆಗಿರ್ಬೋದು, ಮತ್ತು ಈ ಬೇಬಿಕಾರ್ನ್ ಮತ್ತು ಕೆಸುವಿನ ಎಲೆ ಅಂತ ಕೂಡ ತರಿಸ್ಕೊಂಡಿದ್ದೆ, ಅದು ಕೂಡ ಬಂದಿತ್ತು. ಈ ಕೆಸುವಿನ ಎಲೆಯಲ್ಲಿ ಯಾವ ಥರ ರೆಸಿಪಿ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋದು ಒಂದೇ ರೆಸಿಪಿ, ಗೊಜ್ಜು ಥರ ಮಾಡ್ತಾರಲ್ವ, ಈ ತಿಥಿ ಮನೆಗಳಲ್ಲಿ ಮಾಡ್ತಾರೆ, ಅದನ್ನು ಕಂಪಲ್ಸರಿ ನಮ್ಮ ಸೈಡ್ ಮಾಡೇ ಮಾಡ್ತಾರೆ. ಕೆಸುವಿನ ಚಟ್ನಿ ಅಥವಾ ಗೊಜ್ಜು ಅಂತ ಹೇಳ್ಬೋದು, ಆ ಥರ ಪಚಡಿ ಥರ ಇರುತ್ತೆ ಅದು, ಅದನ್ನು ಮಾಡ್ತಾರೆ. ಅದೊಂದೇ ನನಗೆ ಗೊತ್ತಿರೋದು. ಇನ್ಯಾವುದಾದ್ರೂ ರೆಸಿಪಿ ಮಾಡ್ಬೋದಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕೆಲವರು ಕಮೆಂಟ್ ಹಾಕ್ತಿರ್ತೀರ, ಆರಾಮಾಗಿ ಮಾರ್ಕೆಟಲ್ಲೇ ಕಡಿಮೆಗೆ ಸಿಗುತ್ತಲ್ಲ ತರಕಾರಿ ಎಲ್ಲ, ತೊಗೊಂಡು ಬರ್ಬೋದಲ್ಲ ಅಂತ. ಕೆಲವೊಂದು ಸಿಗೋದಿಲ್ಲ ಮಾರ್ಕೆಟ್ನಲ್ಲಿ. ಫಾರ್ ಎಕ್ಸಾಂಪಲ್ ಈ ಥರ ಕೆಸುವಿನ ಎಲೆ ಎಲ್ಲೋ ಹುಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಬಾಳೆ ಎಲೆ ಅಂತೂ ಹಬ್ಬಗಳಲ್ಲಿ ಮಾತ್ರನೇ ಸಿಗೋದು. ನನಗೆ ಬೇಕಾಗಿರುತ್ತೆ ಬಾಳೆ ಎಲೆ, ಅದನ್ನು ಮಾತ್ರ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡ್ರೆ ಅದಕ್ಕೆ ಡೆಲಿವರಿ ಚಾರ್ಜಸ್ ಅಂತ ಇರುತ್ತೆ, ಇಲ್ಲ ಮಿನಿಮಮ್ ಇಷ್ಟು ಪ್ರೈಸ್ಗೆ ತೊಗೊಳ್ಳೇಬೇಕು ಅಂತ ಇರುತ್ತೆ. ಅದೆಲ್ಲ ತೊಗೊಂಡಿಲ್ಲ ಅಂದರೆ ಬರೋದೇ ಇಲ್ಲ. ಆ ಡೆಲಿವರಿ ಚಾರ್ಜಸ್ ಕೊಡೋದ್ರ ಬದಲು ಆರಾಮಾಗಿ ಮಿಕ್ಕೊಂಡಿರುವಂಥ ತರಕಾರಿಗಳನ್ನೂ ಕೂಡ ಇದರಲ್ಲೇ ಆರ್ಡರ್ ಮಾಡ್ಕೊಂಬಿಟ್ರೆ ಫ್ರೆಶ್ಶಾಗಿ ಕೂಡ ಇರುತ್ತೆ, ಹಾಗೆ ಮನೆಗೂ ಕೂಡ ತಂದುಕೊಡ್ತಾರೆ ಅಂತ. ಆಲ್ಮೋಸ್ಟ್ ಮಾರ್ಕೆಟ್ಗೂ ಇಲ್ಲಿಗೂ ಅಂಥ ಡಿಫ್ರೆನ್ಸ್ ಏನಿರೋದಿಲ್ಲ, ಸ್ವಲ್ಪ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಕೆಲವೊಂದು ಅಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಇಲ್ಲಿ ಕಡಿಮೆ ಇರುತ್ತೆ. ಕೆಲವೊಂದು ಐಟಮ್ಸ್ಗಳು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಆನ್ಲೈನಲ್ಲೇ ತರಿಸ್ಕೋತೀನಿ. ಆನ್ಲೈನಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಒಂದು ಸಿಂಪಲ್ ಆಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಕ್ಯಾಪ್ಸಿಕಮ್ ರೈಸ್. ಇದಕ್ಕೊಂದು ಬೇಸಿಕ್ ಮಸಾಲೆನ ಪೌಡರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಬಾಣಲಿಗೆ 1-2 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, ಯಾವುದಾದ್ರೂ 1 ಸ್ಪೂನ್ನ ಅಳತೆ ಮಾಡ್ಕೊಳ್ಳಿ. ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು, ನಂತರ ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳುಗಳನ್ನೂ ಕೂಡ ಹಾಕಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು 4-5 ಕಾಳುಗಳಷ್ಟು ಮೆಂತ್ಯನ ಹಾಕಿ ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಘಮ ಬರ್ತಾ ಇರುತ್ತೆ, ಹಾಗೆಯೇ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ. ಅಲ್ಲಿ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದ ನಂತರ 2-3 ಎಸ್ಲಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಾದ್ರೂ ಹಾಕ್ಕೋಬೋದು, ಸಿಪ್ಪೆ ಸಮೇತನಾದ್ರೂ ಹಾಕ್ಕೋಬೋದು. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ 2-3 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಅನುಸಾರ 1 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವೇನಾದ್ರೂ ಕಾಳು ಮೆಣಸನ್ನು ಹಾಕ್ಕೊಂಡ್ರೆ ಇದಕ್ಕೆ ಈ ಗುಂಟೂರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ಅದನ್ನು ಹಾಕ್ಕೊಂಡಿಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ. ಇನ್ನು ಕಲರ್ಗೋಸ್ಕರ ಅಂತ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಎಳ್ಳನ್ನು ಹಾಕಿ ಮತ್ತು ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿಯಾಗಿ ಆಗಿರುತ್ತಲ್ವ, ಅಲ್ಲಿ ತನಕ ಇದನ್ನು ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ಕೂಲಾದ ನಂತರ ಇದನ್ನು ತರಿಯಾಗೇ ಪೌಡರ್ ಮಾಡ್ಕೋಬೇಕು. ತೀರಾ ನುಣ್ಣಗೂ ಕೂಡ ಅಲ್ಲ, ತೀರಾ ತರಿ ಆಗುವಂತ ಅಲ್ಲ, ಸ್ವಲ್ಪ ನುಣ್ಣಗಾಗೋದಕ್ಕಿಂತ ಸ್ವಲ್ಪ ಮುಂಚೆ ಇರುತ್ತಲ್ವ, ಆ ಥರ ಪೌಡರ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅಂದರೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ ಜೀರಿಗೆನ ಸೇರಿಸಿ ಸಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸಿಡಿಸ್ಕೊಂಡು ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತೀನಿ. ಬೇಕು ಅಂದರೆ ಕ್ಯಾಪ್ಸಿಕಮ್, ಈರುಳ್ಳಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಆದರೆ ಉದ್ದದಾಗಿ ಹಾಕ್ಕೊಂಡ್ರೆ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತೇನಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇರುತ್ತೆ, ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಈ ಕ್ಯಾಪ್ಸಿಕಮ್ ಈರುಳ್ಳಿಗೆಲ್ಲ ಹಿಡಿಯೋಷ್ಟು, ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ.
ಬೇಕು ಅಂದರೆ ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ವ ಆ ಟೈಮ್ನಲ್ಲಿ ಅರಿಶಿನ ಪುಡಿನ ಹಾಕ್ಕೋಬೋದು, ಇಲ್ಲಾಂದರೆ ಈ ಹಂತದಲ್ಲೂ ಕೂಡ ಸೇರಿಸ್ಕೋಬೋದು. ಅರಿಶಿನ ಪುಡಿನ ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಆದಷ್ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ತರಕಾರಿಲಿ ಕ್ರಂಚಿನೆಸ್ ಹಾಗೆ ಇದ್ದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತೀವಲ್ವ, ಆ ಥರ ಕ್ಯಾಪ್ಸಿಕಮ್ ಅರ್ಧಂಬರ್ಧ ಬೆಂದಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಈ ಕ್ಯಾಪ್ಸಿಕಮ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಇದನ್ನು ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು. ನಂತರ ಉದ್ರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಮೇಲೆ ಈ ಪೌಡರ್ ಮಾಡಿಟ್ಕೊಂಡಿರುವಂಥ ಮಸಾಲ ಪುಡಿ ಏನಿತ್ತು ಅದನ್ನು ಕೂಡ ಸೇರಿಸಿ, ಬೇಕು ಅಂದರೆ ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೋಬೋದು. ನಾನು ಅನ್ನ ಮಾಡ್ಕೊಳ್ಳೋವಾಗ್ಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೆ, ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳೋವಾಗ್ಲೂ ಕೂಡ ಹಾಕ್ಕೊಂಡಿದ್ದೆ, ಹಾಗಾಗಿ ಇವಾಗ ಹಾಕ್ಕೊಂಡಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿರುತ್ತೆ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಇದನ್ನು ಹಾಗೆಯೇ ಕೂಡ ತಿನ್ಬೋದು, ಇಲ್ಲಾಂದರೆ ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.